ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಮೇನ್ ವಿಷಯ ಹೇಳ್ಬೇಕಂದ್ರ ಇವಾಗ 15 ನಿಮಿಷ ನಾನು ಒಂದು ಫಾರ್ಮ್ನ್ಯಾಗ ನಾ ಕೊಡಾತೇನೆ. ಯಾಕಂದ್ರೆ ಅದು ಪೋಲ್ಟ್ರಿ ಫಾರ್ಮ್ ಇಲ್ಲೇ ನಮ್ಮ ಫ್ರೆಂಡ್ ಮಾಡಾತಾನ ಯರಗಟ್ಟಿ ಒಳಗ. ಅದರಲ್ಲೂ ಇನ್ಕಮ್ ಚಲೋ ಐತಿ. ಹೆಂಗಂದ್ರ 45 ದಿನ ಅಷ್ಟ ಅದನ್ನ ಸಾಕುದು. 45,000 ರೂಪಾಯಿ ಒಂದು ಸಡ್ನ್ಯಾಗ ಉಳಿಯಾಕತ್ತಿ ಈಗ ಅವಂಗ. ಕೆಲಸ ಒಂದು ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆತಂದ್ರ 8 ಗಂಟೆ ಕೆಲಸ ಕ್ಲೋಸ್ ಅದ್ರದ್ದೇನು ಇರುದಿಲ್ಲ ಹೆಚ್ಚ ನನಗೆ. ಯಾಕಂದ್ರೆ ನಾನು ನೋಡಿದ್ನಲ್ಲ ಕಂಪ್ನಿಯಿಂದ ಅಪ್ ಟು ಡೇಟ್ ಮಾಡ್ತಾರ. ಅದ ಭಾಳ ಬೆಟರ್ ಅನಿಸ್ತು. ಯಾಕಂದ್ರೆ ಮರಿನೂ ಅವರ ಕೊಡ್ತಾರ, ಅದಕ್ಕೆ ಹೊಳ್ಳಿ ಎಲ್ಲಾ ಔಷಧಿಗಳು ಅವರ ಕೊಡ್ತಾರ, ಫೀಡ್ ಅವರ ಕೊಡ್ತಾರ. ಅದು ಒಳ್ಳೆ ಕೆಲಸ ಅನಿಸ್ತು ನನಗೆ. ಈಗ ನೆಕ್ಸ್ಟ್ ಅದನ್ನ ಮಾಡ್ಬೇಕಂತೇಳಿ ದಿನ 15 ನಿಮಿಷ ನಾ ಹೋಗಿ ಟ್ರೈನಿಂಗ್ ತಗೊಳಕತ್ತೇನೆ ಅಲ್ಲಿ. ಅದನ್ನು ತೋರಿಸ್ತೇನೆ. ಹೊಳ್ಳೆ ನನ್ನ ಫಾರ್ಮ್ನಲ್ಲಿ ಫೀಲ್ಡ್ ಯಾವ ರೀತಿ ಕೊಡಾಕತ್ತೇನಿ ನಿಮ್ಗೆ ತೋರಿಸ್ಲೇಬೇಕಾಗಿತ್ತು. ಯಾಕಂದ್ರೆ ಯಾವ ರೀತಿ ತಿನ್ನಾಕತ್ತಾವ ಅನ್ನೋದು ತೋರಿಸ್ಬೇಕು. ಕಾಳು ಹಾಕುವಾಗ ಏನು ವಿಶೇಷವಾಗಿ ನೀರು ತುಂಬಿಡಬಾರ್ದು. ಬೆಳಿಗ್ಗೆ ಕಾಳು ಹಾಕುವಾಗ ನೀರು ಅದನ್ನ ತುಂಬಿಟ್ರೆ ಕಾಳು ತಿಂದ ತಕ್ಷಣ ನೀರು ಕುಡಿಬಾರ್ದು. ಅದನ್ನ ಡೈಜೆಷನ್ ಪ್ರಾಬ್ಲಮ್, ಹೊಟ್ಯಾಗ ಉಬ್ಕೋತಾವ. ಅದಕ್ಕೆ ಏನ್ ಮಾಡ್ಬೇಕು, ನೀರು ಮಾತ್ರ ಎಲ್ಲ ಖಾಲಿ ಮಾಡ್ಬೇಕು. ಆಮೇಲೆ ಕಾಳು ಹಾಕಿದ ಮೇಲೆ 1 ಅವರ್ ಅಥವಾ 2 ಅವರ್ ಬಿಟ್ಟು ನೀರು ಹಾಕಿದ್ರೆ ಭಾಳ ಬೆಟರ್ ನನಗೆ ಅನಿಸಿದ ಮಟ್ಟಿಗೆ. ನಾ 1 ಅವರ್ ಮಾತ್ರ ಬಿಟ್ಟಿರ್ತೇನೆ. 1 ಅವರ್ ಆದ್ಮೇಲೆ ಮತ್ತೆ ನೀರು ಹಾಕ್ತೇನೆ. ನೀರು ಕುಡಿತಾವ ಆಮೇಲೆ. ಮತ್ತು ವಿಶೇಷ ಏನಂದ್ರ ಮನುಷ್ಯ ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿ ನಿಂದಿರಬಾರ್ದಂತ ನಾ ಹೇಳ್ತಾನೆ ಇದ್ದೀನಿ, ಮುಂಚೆಯಿಂದ ಹೇಳ್ತಾನೆ ಇದ್ದೀನಿ. ಇನ್ನೊಂದು ವಿಶೇಷ ಆದ ವ್ಯಕ್ತಿ ಇದ ಊರಾಗ ಒಂದಿಬ್ಬರದ್ದು ಹೇಳಿನ. ಈಗ ಫಾರ್ಮಿಂದ ಹೇಳಿನಲ್ಲ, ಇದನ್ನ ಪೋಲ್ಟ್ರಿ ಫಾರ್ಮ್ ಮಾಡ್ದವ. ಅಡಿಷನಲ್ ಬ್ಯಾಂಕ್ನಾಗ ಕೆಲಸನೂ ಮಾಡ್ತಾನ. ಹೊಳ್ಳೆ ಇದನ್ನ ಪೋಲ್ಟ್ರಿ ಫಾರ್ಮು ಮಾಡ್ಯಾನ. ತಿಂಗಳ ಏನಿಲ್ಲ ಅಂದ್ರು 45 ದಿನದಾಗ 45,000 ರೂಪಾಯಿ ಅದ್ರಾಗೂ ದುಡ್ಯಾಕತ್ತಾನ. ಒಳ್ಳೆ ಸಕ್ಸಸ್ಫುಲ್. ಅವ್ರದ್ದೆಲ್ಲ ಎ ನಂಬರ್ದಾಗ ಹೊಂಟತಿ. ಅಂದ್ರೆ ABC ಇದರಲ್ಲಿ ಈ ಕೆಟಗಿರಿ ಇರ್ತತಿ. ಒಂದು ಎ ಕೆಟಗಿರಿ ಒಳಗೆ ಹೊಂಟಾವ. ಯಾಕಂದ್ರೆ ಮೇಂಟೆನೆನ್ಸ್ ಹಂಗೆ ಮಾಡಾಕತ್ತಾನವ. ಫೀಲ್ಡ್ ನೀರು ಅದನ್ನ ಕರೆಕ್ಟ್ ಆಗಿ ಮಾಡ್ಕೊತ ಹೋಗ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ವಾರಕ್ಕೊಮ್ಮೆ ಅವರು ವಿಸಿಟ್ ಕೊಡ್ತಾರ. ಕಂಪ್ನಿಯವ್ರು ಬಂದು ಏನೋ ಟ್ರೀಟ್ಮೆಂಟ್ ಇದ್ರೆ ಅದನ್ನ ಮಾಡಿ ಹೋಗ್ತಾರ. ಹೊಳ್ಳೆ ಮರಿಗಳು ಏನೋ ಒಂದ್ ಡೆತ್ ಆದ್ರೂ ಅದನ್ನ ಆಗಿಂದಾಗ ವಿಡಿಯೋ ಮಾಡಿ ಅದನ್ನೆಲ್ಲ ಕಳಿಸ್ಬಿಟ್ರೆ ಅಪ್ ಟು ಡೇಟ್ ಆಕತಿ. ಮೊದ್ಲೇಕಿನ ತರ ಇಲ್ಲ. ಮೊದ್ಲೇಕೇನ ಮರಿಗಳು ತಗೋತಿಂದ ಅವ್ರು ಬಂದ್ ಕಂಪ್ನಿಯಾರ್ ಬರ್ಮಂಟನು ಆ ಮರಿ ಹಂಗೆ ಇಡಬೇಕಾಕೈತಿ. ಈಗ ಹಂಗಿಲ್ಲ. ಕಂಪ್ನಿ ಒಳಗ ಆ್ಯಪ್ ಐತಿ, ಆ್ಯಪ್ನ್ಯಾಗ ಅಪ್ ಟು ಡೇಟ್ ಮಾಡಿಬಿಟ್ರೆ ಮುಗಿದು ಹೋಗತಿ. ಅದೊಂದು ಬೆಟರ್ ಅನಿಸ್ತು ನನಗೆ. ಕಂಪ್ನಿದು IB ಕಂಪ್ನಿ ಅಂತ ಹೇಳಿದ ಭಾಳ ಬೆಟರ್ ಅನಿಸ್ತು. ಅದು ಒಟ್ಟು ತಿಂಗಳ ಒಟ್ಟು 45,000 ರೂಪಾಯಿ ಒಂದು 45ದಿಂದ ದುಡಿಬಹುದು, ಏನು ತೊಂದ್ರೆ ಇಲ್ಲ. ಈಜಿ ಆದ ಕೆಲಸ. ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ನಿಮ್ಗೆ, ಒಂದ್ ಹುಡುಗಿ ಗ್ಯಾರೇಜ್ ನಡೆಸ್ತಾನ. ಅಂದ್ರ ಹುಡ್ ಅದು ಮಾಡ್ತಾನ, ಟ್ರ್ಯಾಕ್ಟರ್ ಹುಡ್ ಅದು. ಅವ್ನ ವಿಶೇಷ ಏನಂದ್ರ ಕ್ರೇಜ್. ಎಲ್ಲಾ ತರದ ಪಕ್ಷಿ ಸಾಕ್ಯಾನ. ಮತ್ತ ಪಾರಿವಾಳ ಆತು, ಲವ್ ಬರ್ಡ್ಸ್ ಆತು, ಮತ್ತ ಗಿನಿಪಿಕ್ಸ್ ಸಾಕ್ಯಾನ, ಮತ್ತ ಹೊಳ್ಳಿ ಬೆಕ್ಕುಗಳನ್ನ ಸಾಕ್ಯಾನ. ಅದೊಂಥರ ಕ್ರೇಜ್ ಅವಂಗ. ಕ್ರೇಜ್ನಿಂದ ಲಾಭನೂ ಐತಿ. ಯಾಕಂದ್ರೆ ಮಾರ್ಕೆಟಿಂಗು ಮಾಡ್ತಾನವ. ನಾ ಅವನ ಹತ್ರ ಇವಾಗ 2 ಬತಕನು ತಂದೆ. ನನ್ನ ಫಾರ್ಮ್ ಹೌಸಿಗೆ ಹೊಸ ಮೆಂಬರ್ ಬಂದು 2 ಬತಕ್. ಆಕ್ಚುಲಿ ಜವಾರಿ ಅವ. ಚೆನ್ನಾಗಿರೋದು. ಅವನೇ ಕೊಟ್ಟ, ಇಲ್ಲ ಸರ್ ನೀವು ಮಾಡ್ತಾ ಇದೀರಾ ಇದನ್ನು ಒಯ್ರಿ, ಇದನ್ನು ಮಾಡಿ ಅಂತಂದ. ಇದು ಚೆನ್ನಾಗಿರುತ್ತೆ. ಯಾಕಂದ್ರೆ ಒಬ್ಬೊಬ್ರು ಕೇಳ್ತಾ ಇರ್ತಾರೆ. ನನ್ನ ಹತ್ರನು ಡಿಮಾಂಡ್ ಜಾಸ್ತಿ, ನನ್ನ ಹತ್ರ ನೀರ್ದು ಶಾರ್ಟೇಜ್ ಇರೋದಕ್ಕೋಸ್ಕರ ನಿಮ್ಗೆ ಕೊಡ್ತಾ ಇದೀನಿ ಅಂತ ಹೇಳಿ ನನ್ಗೆ ಕೊಟ್ಟ. ಒಂದು ಮೇಲು ಒಂದು ಫೀಮೇಲ್ ಕೊಟ್ಟಿದ್ದಾನೆ. ನಾನು ತಂದಿದ್ದೀನಿ. 2 ಕೆಲಸ ಮಾಡ್ಕೋತ ನಾವು ಒಂದು ಕ್ರೇಜು ಆಯ್ತು, ಹೊಳ್ಳಿ ಇನ್ಕಮ್, ಅಡಿಷನಲ್ ಇನ್ಕಮ್. ಇದು ತನ್ನ ಸೋಕಿನೂ ಪೂರ ಆಗತ್ತೆ ಇದರಲ್ಲಿ. ಯಾಕಂದ್ರೆ ಸೇಲು ಆಗತ್ತೆ. ಪಾರಿವಾಳನು ಒಯ್ತಾರೆ ಎಲ್ರು, ಬೆಕ್ ಮರಿ ಸಾಕೋಕು ಒಯ್ತಾರೆ. ಮತ್ ಲವ್ ಬರ್ಡ್ಸ್ ಅಂಕ್ರು ಮನೆಯಲ್ಲಿ ಸಾಕೋಕೆ ಎಲ್ಲ ಹುಡುಗರು ಅದು ಇಷ್ಟಾನು ಪಡ್ತಾರೆ. ಅದನ್ನು ಒಯ್ತಾರೆ. ಅದು ನಂತರ ಅನಿಸ್ತು ನನಗೆ. ಅದನ್ನು ಒಂದ್ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ, ಅದನ್ನು ನೋಡಿ. ಆ ಪ್ರಯತ್ನ ಹೆಂಗಂದ್ರೆ ಒಂದೇ ಕೆಲಸದಲ್ಲಿ ಡಿಪೆಂಡ್ ಆಗ್ಬಾರ್ದು. ಅದ್ರ ಜೊತೆ ನಾವು ಏನ್ ಮಾಡೋಕ್ ಸಾಧ್ಯ ಅದನ್ನ ಮಾಡಿದ್ರೆ ಒಂದ್ ಸ್ವಲ್ಪ ದುಡ್ಡು ಅನ್ನೋದು ಉಳಿಯುತ್ತೆ. ಅದನ್ನ ಮಾಡ್ಬೇಕು ನಾವು. ದುಡ್ಡು ಯಾವ ರೀತಿ ಸೇವ್ ಮಾಡ್ಬೇಕು ಅಂದ್ರೆ, ಒಂದೇ ಕೆಲಸದಲ್ಲಿ ಇಲ್ಲಪ್ಪ ನಾನು ಇದೇ ಕೆಲಸ ಮಾಡೋದು, ಇದರಲ್ಲೇ ಹೋಗೋದು ಏನಂತ ಹಂಗಲ್ಲ. ನಾವು ಒಂದು 10 ನಿಮಿಷ ನಮ್ಗೆ ಟೈಮ್ ಸಿಗತ್ತ, 10 ನಿಮಿಷದಲ್ಲಿ ಕಾಳು ಹಾಕಕ್ಕೆ ಏನ್ ತೊಂದ್ರೆ. ಅವ್ನು ಕಾಳು ಹಾಕ್ತಾ ಇದ್ದಾನೆ 10 ನಿಮಿಷ, ಮತ್ತೇನ್ ತೊಂದ್ರೆ ಇಲ್ಲ. ಅದ್ರ ನೀರು ತುಂಬಿಟ್ಟಿದ್ದಾನೆ, ಮೀನುಗಳು ಇದಾವೆ, ಗಿನಿಪಿಕ್ ಇದಾವೆ. ಅಡಿಷನಲ್ ಇದೆಲ್ಲ. ಯಾಕಂದ್ರೆ ಇದೊಂಥರ ಒಂದು ಕ್ರೇಜು, ಸಾಕು ಅಂದ್ರೆ ಹವ್ಯಾಸ. ಅದರಲ್ಲಿ ಇನ್ಕಮ್ ಐತೆ, ಮಾರ್ಕೆಟಿಂಗು ಐತೆ. ಯಾವ್ದು ತೊಂದ್ರೆ ಇಲ್ಲ. ಎಲ್ಲದಕ್ಕೂ ಮಾರ್ಕೆಟಿಂಗ್. ಇವಾಗ ಯಾವ್ದಕ್ ಮಾರ್ಕೆಟಿಂಗ್ ಇಲ್ಲ ಹೇಳಿ? ಗೊಬ್ಬರಕ್ಕೆ ಮಾರ್ಕೆಟಿಂಗ್ ಐತೆ, ಇವಾಗ ಕಸಕ್ ಮಾರ್ಕೆಟಿಂಗ್ ಐತೆ. ಎದಕ್ ಮಾರ್ಕೆಟಿಂಗ್ ಇಲ್ಲ? ಎಲ್ಲದಕ್ಕೂ ಮಾರ್ಕೆಟಿಂಗ್ ಇರುತ್ತೆ. ಮಾರ್ಕೆಟಿಂಗ್ ತಿಳ್ಕೊಳ್ಳೋದ್ ಕೊನೆವರೆಗೂ ನೋಡ್ತಾ ಇರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ನಿಮ್ಗೆ ಅಂದ್ರೆ ದುಡ್ಡು ಮಾಡೋದನ್ನ ನಾನು ಇವಾಗ ಕೈ ಇಟ್ಟಿದ್ದೀನಿ. ಯಾವ ರೀತಿ ಮಾಡ್ಬೋದು ಅಂತ ನಾನು ಪ್ರಯೋಗ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂತ ವ್ಯಕ್ತಿಗಳನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಲಾಸ್ಟ್ ವರೆಗೂ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಜೈ ಹಿಂದ್. ನೋಡಿ, ಇವಾಗ ನಾನು ಒಂದು ಹೊಸ ಫಾರ್ಮಿಗೆ ಬಂದೇನಿ. ಹೊಸ ಫಾರ್ಮ್ ಅಂದ್ರೆ ಕೋಳಿ ಫಾರ್ಮ್ ಇದೆ. ನಾ ದಿನ ಒಂದು 15-20 ನಿಮಿಷ ಇಲ್ಲಿ ಟೈಮ್ ಕೊಡಾಕತ್ತೇನೆ. ನಾನು ಕಲಿಬೇಕಾಗಿತ್ತು, ಕಲಿಯಾಕತ್ತೇನೆ. ಇನ್ನು ನೆಕ್ಸ್ಟ್ ಪೋಲ್ಟ್ರಿ ಫಾರ್ಮು ಮಾಡ್ಬೇಕನ್ನೋ ಆಸೆ ಐತಿ.
ಆನಂದ್ ಯಲ್ಲಪ್ಪ ಚುಂಚನೂರ್. ಯಾವ ಕಂಪ್ನಿ ಇವು? ಐಬಿ ಕಂಪ್ನಿ ಸರ್. ಯಾವ್ದ? ಐಬಿ. IB 15 ದಿನದ ಮರಿ ಇದು? 14 ದಿವಸದ. 4 ದಿನ ಅಂದ್ರೆ ಈಗ ಇದನ್ನು ಅದನ್ನು ಹಾಕೋದೈತಿ ಈಗ? ಇಲ್ಲ ಹಾಕೋಲ್ಲ ಸರ್. ಅದು ಕಾವು ಕೊಡಾಕ ಏನಿಲ್ರಿ, ಕಾವು ಮುಗೋದೈತಿ ಈಗ. ಇನ್ನು ಬರೀ ಜಸ್ಟ್ ನೀರು ಕಾಳ. ಬೆಳಿಗ್ಗೆ ದಿನ ನೀರು ತೊಳಿದಾನೆ ಇದನ್ನ? ಹಾಂ ಸರ್. ಇದನ್ನ ಏನು ಮಾಡೋದು? ಹೊಳಿಸಿ ಹಾಕೋದು? ಇಲ್ಲ, ಇದು ಹೊಟ್ರಿ ರ್ಯಾಕಿಂಗ್ ಪುರಾ ರೀ. ಈಗ ನಡಿತೈತ್ರಿ ಸರ್. ಈಗ ನಡಿತೈತಿ. ಮತ್ತೆ ಎಷ್ಟು ದಿನ ಅದು ಹೊಳಿಸಿ ಹಾಕೋದು? ಡೈಲಿ ರೀ. ಈಗ 14 ದಿವಸ ಮ್ಯಾಗ ಆತಂದ್ರಿ 2 ಟೈಮ್ ಹೊಡಿಬೇಕ್ರಿ ಇದನ್ನ ರ್ಯಾಕಿಂಗ್. ಡಾಗ್ಗಳಿಗೆ ಮಾತು ಹ್ಯಾಕ್ ಕಲಿಸ್ಬೇಕು, ಡಾಗ್ಗಳಿಗೆ ಮಾತನ್ನ ಹೆಂಗ್ ಕಲಿಸ್ಬೇಕು ಅನ್ನೋದನ್ನ ಇವತ್ತ ಹೇಳ್ಬೇಕು ಅನಸ್ತೆ. ಯಾವಾಗಿದ್ರು ನೀವು ಡಾಗು ಮಕ್ಕಳಿಗತ್ತಿನ ಮಕ್ಕಳಿಗೆ ನಾವು ಹೆಂಗ್ ಚಾಕ್ಲೇಟ್ ಕೊಡ್ತೇವಲ್ಲ ಹಂಗೆ ಇವಕ್ಕೂ ಒಂದ್ ಏನ್ರ ತಿನ್ನಾಕ ರೂಢಿ. ಇವಾಗ ಇದ್ ನೋಡ್ರಿ, ಇದು ಕಾಳಿದ ಬಿಸ್ಕೆಟ್. ಇದು ಮಾತು ಕಲಿಸೋದು ಹೆಂಗಂದ್ರೆ ತೋರಿಸ್ತೇನೆ ನಿಮಗೆ. ನೋ ಚಾರ್ಲಿ ಕಮ್, ಬಾಯ್ 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 ಬಾಯ್. ನೋ ಬಾಯ್ 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 ಬಾಯ್. ವೆರಿ ಗುಡ್. ನೋ ಬಾಯ್ 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 ಬಾಯ್. ಈ ರೀತಿ ಶೇಕ್ ಹ್ಯಾಂಡ್ ಮಾಡ್ತತ್ರಿ ಇದು. ನೋ ಬಾಯ್ 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 ಬಾಯ್. ಚಾರ್ಲಿ ಚಾರ್ಲಿ ಕಮ್. ನೋ ನೋ. ಮುಂದೆ ಅದನ್ನ ತಿನ್ನಾಕಿಟ್ಟು ಬ್ಯಾಡ ಅನ್ಬೇಕ್ರಿ. ಕೈ ಹಿಂಗ್ ಮಾಡ್ಬೇಕು. ನೋ 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 ನೋ. ಬಾಯ್ ಬಾಯ್. ವೆರಿ ಗುಡ್. ಬಾಯ್ ಬಾಯ್. ಚಾರ್ಲಿ ನೋ ನೋ. ಚಾರ್ಲಿ ಗೋ 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 ಗೋ. ಚಾರ್ಲಿ ಗೋ. ವೆರಿ ಗುಡ್. ಈ ರೀತಿ ಅದನ್ನ ಮುಂದೆ ಏನ್ರ ಇಡುದು ತಿನ್ನಾಕ ಬಿಡ್ಬಾರ್ದು. ಫಸ್ಟ್ ನೋ ಅನ್ಬೇಕು. ನೋ ಕಮಾಂಡ್ ಅನ್ನೋದು ಕೊಟ್ಟಿರಿ ಅಂದ್ರೆ ಅದು ತಲೆಯಾಗ ಉಳಿತೈತಿ. ಏನ ನಾ ತಿನ್ಬಾರ್ದು, ನೋ ಅಂದ್ರೆ ತಿನ್ಬಾರ್ದು ಅಂತ ತಿಳ್ಕೊಳತ್ತೆ. ನಾನು ಶೇಕ್ ಹ್ಯಾಂಡ್ ಅಂತ ಇದ್ನೆ, ಅದಕ್ಕೆ ಪಾಯ್ ಪಾಯ್ ಅನ್ನೋದಕ್ಕಾಗಿ ಶೇಕ್ ಹ್ಯಾಂಡ್ ಕೊಡ್ತತ್ರಿ. ಅದು ಮಾತು ಕಲಿಸೋದು ಏನು ಈಜಿ. ಮಕ್ಕಳಿಗೆ ನಾವು ಏನಾರ ಚಾಕ್ಲೇಟ್ ಕೊಟ್ಟು ಏನ್ ಮಾತು ಕಲಿಸ್ತೇವಲ್ಲ ಅದೇ ರೀತಿ ಇವಕ್ಕೂ ಆಸೆ ತೋರಿಸಿ ಮಾತು ಕಲಿಸ್ಬೇಕು ಫಸ್ಟ್. ಆಮೇಲೆ ನಿಮ್ ಕಮಾಂಡ್ ನೀವು ಅದ್ರ ಟ್ಯೂನ್ ಏನಂತ ತಿಳ್ಕೊತದಲ್ಲ ಆಮೇಲೆ ತಾನು ವರ್ಕ್ ಮಾಡ್ತದ. ಚಾರ್ಲಿ ಗೋ 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 ಗೋ. ಓಕೆ, ವೆರಿ ಗುಡ್. ಸ್ಟೇ ಸ್ಟೇ ಸ್ಟೇ. ನೋ 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 ನೋ. ನೋಡಾತಿರಿ ನೋ ಅಂದ್ರೆ ಹೆಂಗ ಸುಮ್ಮ ಕುಂತೆ. ನೋ 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 ನೋ. ಈ ರೀತಿ ಮಾತು ಕಲಿಸ್ಬೇಕು. ಯಾವಾಗಿದ್ರು ಕಲಿತಾವ್ರಿ ಮಕ್ಕಳಿಗತ್ತೆ. ಅವು ಹೆಂಗ ನಾವು ಸಣ್ಣೊಂದಿರ್ತಲೆ ಮಕ್ಕಳಿಗೆ ಕಲಿಸ್ತೇವಲ್ಲ ಕುಂದ್ರುದು ನಿಂದ್ರುದು ಅವು ಊಟ ಮಾಡೋದು ಕೆಡವಿರ. ಚೀ 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 ಅಂದ್ರ ಗಲೀಜ್. ಚೀ ಅಂದ್ರ ಗಲೀಜ್ ಅಂತ ಕಳ್ಸ್ಯಾನ. ಅದಕ್ಕ ಚೀ ಅನ್ನೋದ್ಲೆ ಅಂದ್ರೆ ಹೋಗತ್ತೆ. ಚೀ ಚೀ ಅಂದ್ರೆ ಅದು ತಪ್ಪು ಮಾಡಿತ್ತು ನಂಗೆ ಚೀ ಅಂದ್ರೆ. ಚಾರ್ಲಿ ಕಮ್ ಕಮ್ ಗೋ ಗೋ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಬೇಟ. ಶಾಬಾಷ್ ಮಗನ. ಈ ರೀತಿ ಕಮಾಂಡ್ ಕಲಿಸ್ಬೇಕ್ರಿ ಯಾವಾಗಿದ್ರು. ನಾಯಿಗಳು ಬಹಳ ಶಾರ್ಪ್ ಇರ್ತಾವ. ಹಚ್ಕೋಬೇಕು. ನಾವು ಹಚ್ಕೊಂಡ್ರ ಕಲಿತಾವ, ಇಲ್ಲತ್ತಂದ್ರ ಕಲಿಗೋಲ್ಲ. ಕಲಿಸ್ಬೇಕು. ಒಂದ್ ಸ್ವಲ್ಪ ನಾವ್ ಎಫೆಕ್ಟ್ ಒಂದ್ 10 ನಿಮಿಷ ಅದ್ರ ಜೋಡಿ ಎಂಟರ್ಟೈನ್ಮೆಂಟ್ ಮಾಡಿ ಅಟ್ಯಾಚ್ ಆದ್ವಿ ಅಂದ್ರೆ ಎಲ್ಲಾ ಮಾತು ಕಲಿತಾವ. ಇನ್ನ ಚಾರ್ಲಿದು ಒಂದು ತೋರಿಸ್ತಂತಲ್ರಿ. ನೋ ನೋ ನೋ
No. No. Stay. 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 No. 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 Stay. No, Charlie. Stay. 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 No. 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 Stay. 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 Very good. Very good. Very good. Very good, Charlie. Very good. No. Stay. 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 Charlie, stay. 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 No. 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 Come. Come, Charlie. Come. Very good. Go. Lucky. Down. 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 Lucky. Lucky. Come. Come. Down. ಈ ರೀತಿ ಡೌನ್ ಅಂದ್ರೆ ಕುಂದಿರ್ಬೇಕು ನೋಡ್ರಿ. ಡೌನ್. ಸೆಕೆಂಡ್. ವೆರಿ ಗುಡ್. ನೋ. ಸೆಕೆಂಡ್. ವೆರಿ ಗುಡ್. ನೋ. ಸೆಕೆಂಡ್. ವೆರಿ ಗುಡ್. ಸೆಕೆಂಡ್. ವೆರಿ ಗುಡ್. ಡೌನ್. ಡೌನ್. ಲಕ್ಕಿ. ಡೌನ್. ನೋ. ನೋ. ಈಗ ಚಾರ್ಲಿಗೆ ಈಗ ಟ್ರೈನಿಂಗ್ ಮಾಡತ್ತೇನೆ. ಇದು ಮಾತ್ರ ಫುಲ್ ಕಮಾಂಡ್ನಾಗ ಹೋಗತ್ತೆ. ನೋ. ಸೆಕೆಂಡ್. ನೋ. ಸೆಕೆಂಡ್. Second. Very good. No. Second. Very good. Second. Very good. Come. Down. Down. Come. 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 Lucky. Come. 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 Down. 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 No. Second. Very good. ಈ ರೀತಿ ಮಾತಾಡೋದು ಕಲಿಸಿದ್ದಿದೆ. ತಿನ್ಬೇಡ ಅಂದ್ರೆ ಏನಾರ ಬೇಕಾದಿದ್ರು ಅದು ತಿನ್ನೋದಿಲ್ಲ. ಇದನ್ನೇ ಇಡ್ತೇನ್ರಿ. ನೋ. 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 ಹಿಂಗ ನಾ ಬಿಸ್ಕಿಟ್ ಇಟ್ರು ಯಾರ ಬ್ಯಾರೆ ಯಾರ ತಿನ್ನಾಕ್ ಕೊಡ್ತಾರಲ್ಲ, ಅವ್ರು ನಮ್ ಗೆಳೆಯರಿಗದು ಇಡಾಕ್ ಹಚ್ಚಿರ್ತೇನಿ. ಅದನ್ನ ತಿನ್ಬೇಡ ಅಂತ ಹೇಳಿ ಒಟ್ಟ ತಿನ್ನೋದಿಲ್ಲ. ಆ ರೀತಿ ಮಾತು ಕಲ್ತತ್ತಿದೆ ನಮ್ ಲಕ್ಕಿ. ಲಕ್ಕಿ ಮಾತ್ರ ಶಾರ್ಪ್ ಐತಿ. ಇದ್ರ ಮುಂದೆ ಟ್ರೈನಿಂಗ್ ಕೊಡತ್ತೇನೆ ಅದನ್ನು ಚಾರ್ಲಿದೆ. ಅದು ಮಾತು ಕಲಿತೈತಿ ಇನ್ನೊಂದ್ ಸ್ವಲ್ಪ ದಿನದಾಗ. ಈಗ ಮಾತ್ರ ಎಷ್ಟೋ ಕಲ್ತೈತಿ. ಒಂದ್ ವಾರದಾಗ ಅಂದ್ರೆ ಈಗ ಎಷ್ಟು ಆಕ್ಟಿವ್ ಆಗೈತಿ, ಕಲ್ತೈತಿ. ಮುಂದೆ ಕಲಿಸ್ತೇನೆ. ಒಂದು ಹೇಳಬೇಕ ನಿಮ್ಗ, 4 ಗಂಟೆ ಆತಂದ್ರ ಹೊರಗೆ ತಂದು ಕಟ್ಟಿ ಬಿಡ್ತಾನೆ ಈ ನಮನಿ. ಒಂದು ಕಲ್ಲು ಇಟ್ಟ ಈ ನಮನಿ ಮೇಯ್ತಾವ. ಹಸರು ಬೇಕು ಅವಕ್ಕ. ಅದಕ್ಕಾಗಿ ಇಲ್ಲೇ ಕರಿಕೆದು ಐತಿ, ಅದನ್ನ ಮೇಯಾಕ ಹೊರಗೆ ಕಟ್ಟಿ ಉಳ್ಕಿದ ಕೆಲಸ ನಾ ಮಾಡ್ಕೋತೇನೆ. ಸಂಗೆ ಬೇಳ ಸುಮ್ಮ ಮೇಯ್ಕೋತ ಕುಂದಿರ್ತಾವ. ಆದ್ರೆ ಮನುಷ್ಯರು ಬೇಕ್ರಿ, ಅದಕ್ಕೆ ನಾನು ಇಲ್ಲೇ ಇದ್ರಾಗ ಒಂದಿಟ್ಟು ಗೊಂಜಾಳದಾಗ ಕಸ ಆಗೈತಿ, ಇಲ್ಲೇ ಕಿತ್ಕೋತ ಕುಂದಿರ್ತಾನೆ. ಸಂಗ್ಯಾ ಬಾಳೆ ನೋಡಿ ಚಾರ್ಲಿ ಹೋದ್ರಾತಾನ. ಸಂಗ್ಯಾ ಬಾಳೆಗ ಹೋದ್ರಾಕತ್ತ ಚಾರ್ಲಿ. ಸಂಗ್ಯಾ ಬಾಳೆಲಿ ಅವ್ರ ಚಾರ್ಲಿ ಸಂಗ್ಯಾ ಬಾಳೆ ಅವರು ಮಗನ ಫಾರ್ಮ್ ಹೌಸಿನ ಮೆಂಬರ್ ಬಾ. ಎಷ್ಟು ಸಣ್ಣ ಅದ ನೋಗ ಸಂಗ್ಯಾ. ಚಾರ್ಲಿ ಬಾಳೆ ಅವ ಬಾಳೆ. ಐ ಬಲಿ ನಡಿ ಮುಂದರ ನಡಿ. ಅದರಂತೆ ನಡಿ ನಡಿ ತುಳಿತ ಅಂದ್ರೆ ಮಗನ.
ಚಾರ್ಲಿ ತುಳಿತೈತಿ ಬಾದ. ಬ್ಯಾಡ ಬಾ, ಬ್ಯಾಡ ಬಾ, ಬ್ಯಾಡ ಬಾ, ಬ್ಯಾಡ ಬಾ, ಬ್ಯಾಡ ಬಾ. ಇದು ನೋಡ್ರಿ ಮನೆ ಹತ್ರ ಇರೋ ಖಾಲಿ ಜಾಗ ಅಂತ ಹೇಳಿದ್ನಲ್ಲ, ಅಲ್ಲಿ ವಾಕಿಂಗ್ ಮಾಡಕ್ಕಂತೇಳಿ ಇದು ಗ್ರೀನ್ ಗಾಸ್, ಹೂವಿನ ಗಿಡಗಳು ಎಲ್ಲ ಈ ರೀತಿ ವಾತಾವರಣ ಇಟ್ಕೋಬೇಕು ಮನೆ ಹತ್ರನು. ಇದು ಅನ್ನದಾಗ ಹಾಕ್ತೀವಲ್ರಿ ಆ ಎಲೆ. ಇದು ನೋಡ್ರಿ ಕೊತ್ತಂಬರಿ, ಮೆಂತೆ ಕೊತ್ತಂಬರಿ ಎರಡು ಮಿಕ್ಸ್ ಐತಿ ಇದ್ರಾಗ. ಮೆಂತೆ ಹತ್ತೀವಿ ಅಲ್ಲಿ, ಆ ಕಡೆ ಪೂರ ಕೊತ್ತಂಬರಿ ಹಾಕಿದ್ದಿದ್ದು. ಕೆಂಪು ಹರಿವಿ ಮುಗ್ದತ್ತೀಗ ಕೊತ್ತಂಬರಿದು. ಆ ಕಡೆ ಪಾಲಕ್ ನೋಡ್ರಿ, ಅದ್ಗೆ ಇದು ಪಾಲಕ್. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ತಿನ್ಬೋದಲ್ರಿ ದಿನ. ಟಮಾಟಿ ಹಣ್ಣು ನೋಡ್ರಿ, ಟಮಾಟಿ ಕಾಯಿ ಹಣ್ಣು ಯಾವ ರೀತಿ ಮನ್ಯಾಗಿಂದ ನ್ಯಾಚುರಲ್ ಎಷ್ಟು ಬೇಕು ಅಷ್ಟು. ಫ್ರಿಜ್ನಾಗ ಇಡೋ ಅವಶ್ಯಕತೆ ಇಲ್ಲ. ಫ್ರಿಜ್ನಾಗ ಇಟ್ಟು ತಿಂದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಆರೋಗ್ಯ ಕೆಡೋದ ಫ್ರಿಜ್ನಾಗ ಇಟ್ಟು ತಿನ್ನೋದ್ರಿಂದ. ನಾವು ಡೈರೆಕ್ಟ್ ಹರ್ಕೋಬೋದು, ಮಾಡ್ಬೋದು. ಇದು ನೋಡ್ರಿ ಬದ್ನಿಕಾಯಿ, ಬದ್ನಿ ಗಿಡಗಳು ಇವು. ಇದು ನಮ್ಮ ಲಕ್ಕಿ ರೂಮ್ ರೀ. ಇದು ಮೊದ್ಲೇಕ ಫಸ್ಟ್ ಲಕ್ಕಿ ಮನ್ಯಾಗ ಕಟ್ತಿದ್ನಲ್ಲ, ಈಗ ಫಾರ್ಮ್ ಹೌಸಿಗೆ ಬಂದೈತೆ ಬಿಡ್ರಿ. ಲಕ್ಕಿ ಮನೆ ಇದು ನನ್ನ ಬಾಜು ಜಾಗ ಅಂತ ಹೇಳಿದ್ನಲ್ಲ, ಅದಕ್ಕೆ ಇದು ಬೋರು ಹೊಡಿಸಿದ್ದು ನಾನು ಮನೆ ಕಟ್ಟುವಾಗ. ಇದು ಹಣ್ಣಿನ ಗಿಡಗಳು ನೋಡ್ರಿ, ಚಿಕ್ಕು ಹಣ್ಣು. ಇದು ಸೀತಾಪ್ಯಾರ್ಲೆ ಹಣ್ಣಿತ್ತು, ಒಂದಿಟ್ಟು ಒಣಗೈತಿ. ಆ ಕಡೆ ಮತ್ತು ಪ್ಯಾರ್ಲೆ ಹಣ್ಣು ಮತ್ತು ಸೀತಾಪ್ಯಾರ್ಲೆ ಹಣ್ಣು, ಒಟ್ಟು ಎಲ್ಲ ಹಣ್ಣಿನ ಗಿಡಗಳು ನನ್ನ ಹತ್ರ ಅದಾವು. ಮಾವಿನ ಗಿಡನೂ ಹಚ್ಚೇನು ಒಂದು. ತೆಂಗಿನ ಗಿಡ ಹೊರಗಡೆ ಐತಿ. ಡ್ರೈ ಫುಡ್ ಅಂದರೆ ಈ ರೀತಿ ಇದರ ಗೊಂಜಾಳ ಮತ್ತು ಗೊಂಜಾಳ ಪೌಡ್ರು, ಜ್ವಾಳ, ಹುಳ್ಳಿ ಎಲ್ಲ ನೋಡ್ರಿ ಈ ರೀತಿ ನೆನೆಸಿ ಟ್ರೇದಾಗ ಹಾಕಿರ್ತೇನೆ. ನೀರು ಬಸ್ಸು ಹೋಗಿರ್ತೈತಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ. ಕಾಳು ಹಾಕಿದ ತಕ್ಷಣ ಏನು ನೋಡ್ಬೇಕಂದ್ರೆ ಯಾವ ಮರಿ ತಿನ್ನಾಕತ್ತಾವು, ಯಾವ ಮರಿ ತಿನ್ನಾಕತ್ತಿಲ್ಲ, ಅದು ಮೇನ್ ಇರೋದು. ನಾನು ಮರಿ ಎಲ್ಲ ನೋಡ್ರಿ ಎಲ್ಲ ತಿನ್ನತ್ತಾವ. ಅಷ್ಟು ಮರಿ ತಿನ್ನತ್ತಾವು. ನೀರಿನ ಟಬ್ ಎಲ್ಲ ಖಾಲಿ ಅದಾವೆ. ಇನ್ನೊಂದು ಅರ್ಧ ತಾಸು ಬಿಟ್ಟು ನಾನು ನೀರು ಹಾಕ್ತೇನೆ ಅವಕ್ಕೆ. ಯಾಕಂದ್ರೆ ತಿಂದು ಕೂಡಲೇ ನೀರು ಕುಡಿಬಾರ್ದವು. ಕಾಳು ತಿಂದು ಕೂಡಲೇ ನೀರು ಕುಡಿದ್ರಿಂದ ಏನಂದ್ರೆ ಹೊಟ್ಟೆ ಉಬ್ತಾವೆ. ಅದಕ್ಕಾಗಿ ಹಾಕಿರೋದಿಲ್ಲ. ಆದರೂ ಏನು ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದ್ರೆ ನೆನೆಸಿಟ್ಟಿರ್ತೇನೆ ಕಾಳು ಒಂದು 24 ತಾಸು. ಗೊಂಜಾಳ ಯಾಕಂದ್ರೆ 24 ತಾಸು ನೆನೆದ್ರೆ ಒಣದು ಕೊಟ್ಟರು ನಡಿತೈತಿ. ಬಟ್ ಸ್ವಲ್ಪ ಹಿಂಗೆ ಮಾಡಿದ್ರೂ ಒಂದು ಈಟ್ ರಿಸಲ್ಟ್ ಚಲೋ ಬರಾಕೈತಿ. ಅದಕ್ಕೆ ಈ ರೀತಿ ಮಾಡಾಕತ್ತೇನೆ. ಯಾವ ಮರಿ ಹಿಂದೆ ನಿಂತಿಲ್ಲ ನೋಡ್ರಿ, ಎಲ್ಲ ಖಾಲಿ ಅದಾವೆ, ಎಲ್ಲ ತಿನ್ನತ್ತಾವ. ನಮ್ಮ ಸಂಗ್ಯಾ ಬಾಳೆಹಣ್ಣು ನೋಡ್ರಿ, ಅವಕ್ಕೂ ಹಾಕಿರ್ತೇನೆ, ಅವು ತಿನ್ನಾಕತ್ತಾವ. ಸಡ್ಡಿಗೆ ಹೋಗ್ಬೇಕ್ರಿ. ಕೋಳಿದು ಅದಕ್ಕೆ ತೊಗೊಂಡಿನ ಊಟ ಇನ್ನು ಅದಕ್ಕೆ ಹಾಕೋದು ನೋಡ್ರಿ. ಈಗ ಕೋಳಿಗೆ ಪೀಡ್ ಕೊಟ್ಟಿನಿ, ಕೋಳಿ ಪೀಡ್ ತಿನ್ನತ್ತಾವ. ಆ್ಯಕ್ಚುಲಿ ಇದಕ್ಕೆ ನಾನು 4 ಥರದ ಕಾಳು ಮಿಕ್ಸ್ ಮಾಡಿ ಹೊಡೆದು ಹಾಕಿರ್ತೇವೆ. ಇದಕ್ಕೆಲ್ಲ ಹೆವಿ ಡಯಟ್ ಅಲ್ಲ. ಅದಕ್ಕೆ ನೋಡ್ರಿ ನಾನು ಸಣ್ಣ ಮರಿ ತಂದಿದ್ದೆಲ್ಲ ಅವು ಹೆಂಗೆ ಬಂದಾವೆ. ಜವಾರಿ ಒಳಗೆ ಏನು ಮೇನ್ ಅಂದ್ರೆ ಇಲ್ಲಿ ಕಾಲು ತೋರ್ಸತ್ತ ನೋಡ್ರಿ, ಕಾಲು ಇಷ್ಟು ಸಣ್ಣ ಇರ್ತಾವೆ. DP ಕ್ರಾಸ್ ಆದ್ರೆ ದಪ್ಪ ಇರ್ತಾವೆ. ನಮ್ಮನೆ ಇದನ್ನು ತೊಗೋತೇವಲ್ಲ ಬಾಯ್ಲರ್ ಕೋಳಿ, ಅದ್ರ ಕಾಲು ದಪ್ಪ ಹೆಂಗಿರ್ತಾವೆ, ಅದ್ರ ಕಾಲು ಹಿಂಗಿರ್ತಾವೆ. ಇದ್ರ ನೋಡ್ರಿ ಹಿಂಗೆ ತಿಳುವು ಕಾಲು ಇರ್ತಾವೆ. ಇದ ಒಂದು ಮೇನ್. ಇದಲ್ದ ಅವು ವೇಟ್ ಹೆಚ್ಚಿಗೆ ದೌಡ್ ಬರ್ತಾವೆ. ಇವು ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತಾವೆ. ಇದಕ್ಕೆ ಪ್ಯೂವರ್ ಜವಾರಿ ಅನ್ನೋದು. ಅದು ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ನಾಗ ಮಾತ್ರ ಪ್ಯೂವರ್ ಜವಾರಿ ಸಾಕಾಕತ್ತೇನೆ. ಕೊಡೋದು ಅದನ್ನು ಕೊಡ್ಬೇಕು ಅನ್ನೋ ಉದ್ದೇಶ ಐತಿ. ಖರ್ಚು ಹೆಚ್ಚಿಗೆ ಇರುವಲ್ಲಕ, ಆದರೂ ಒಳ್ಳೆ ಫುಡ್ ಕೊಡ್ಬೇಕು ಅನ್ನೋ ವಿಚಾರ ನಂದೈತಿ. ಯಾಕಂದ್ರೆ ಮೇಂಟೆನೆನ್ಸ್ ಮಾಡೋದು ಆದ್ರಿಲ್ಲ ಇದ್ರದ್ದು. ಕಾಳು ಒಳ್ಳೆ ಕಾಳು ಕೊಟ್ಟು ಒಟ್ಟು ಚಲೋ ಫುಡ್ ಕೊಡ್ಬೇಕು. ಒಂದು ಸ್ವಲ್ಪ ಏನೋ ಒಂದು ಈಟ್ ಚೇಂಜಸ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶಕ್ಕಾಗಿ ಈ ರೀತಿ ಮಾಡತ್ತೇನೆ. ನೋಡ್ರಿ ಕಾಲು ಎಷ್ಟು ಸಣ್ಣ ಇರ್ತಾವ್ರು ಜವಾರಿವು. DP ಕ್ರಾಸ್ ಆದ್ರೆ ಕಾಲು ಮಾತ್ರ ಭಾಳ ದಪ್ಪ ಬರ್ತಾವೆ.
ಇದರ ವಿಶೇಷತೆ ತಿಳ್ಕೊಳ್ಳೋದಂದ್ರೆ ನನ್ನ ತಿಳುವಳಿಕೆ ಪ್ರಕಾರ ನಾ ಅಬ್ಸರ್ವೇಷನ್ ಮಾಡಿದ್ನಿ, ಸಂತ್ಯಾಗ ಹೋಗಿ ನೋಡಿದ್ನಿ ಡಿ ಪಿ ಕ್ರಾಸ್ ಹೆಂಗೆ ಬರ್ತಾವೆ, ನನ್ನ ಮರಿ ಏನು ಚೇಂಜಸ್ ಐತಿ ಅದನ್ನು ನೋಡಿದಾಗ ನನಗೆ ಗೊತ್ತಾಯ್ತು. ಈಗ ನೀರು ಒಂದು ತುಂಬಿಡ್ಬೇಕು. ಟ್ಯಾಂಕರ್ ಮೇನ್ ಎದಕ್ಕೆ ತೊಳಿದು ಅನ್ನೋದು ತೋರಿಸ್ಲೇಬೇಕು ನಿಮಗೆ. ಇಲ್ಲಿ ನೋಡ್ರಿ, ಈಗ ದಂಡಿಗೆ ಈ ನಮೂನಿ ನೀರು ಕುಡ್ದು ಎಂಜಲ ಬಿಟ್ಟಿರ್ತೈತೆ ಅದರದ್ದು. ಅದು ಹೊಳ್ಳೆ ಡೈಲಿ ಅದನ್ನು ಕುಡಿಬಾರ್ದು. ಅದಕ್ಕೆ ನಾವು ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಮಾಡಿದ್ರು ನಡಿತೈತಿ, ಇಲ್ಲ 2 ದಿನ. ಇವತ್ತು ಹಾಕಿದ್ರಿ ನಾಳೆ ಒಟ್ಟು 24 ಎಷ್ಟು 48 ತಾಸಿಗಾರ ಮಾಡ್ಬೇಕು. ಆದ್ರೆ ಬೆಟ್ರ್ 24 ತಾಸನೇ ಮಾಡಿದ್ರೆ ಭಾಳ ಬೆಟ್ರ್. ಯಾಕಂದ್ರೆ ಈ ರೀತಿ ಡ್ರಿಂಕರ್ ಇಟ್ರೆ, ಯಾವ ರೀತಿ ಡ್ರಿಂಕರ್ ಇಟ್ಟರು ಒಟ್ಟು ಸ್ವಚ್ಛ ಮಾಡ್ಬೇಕು. ತೆಳಗಿನ ಮಾತ್ರ ಇದು ಕೆಂಪದೈತಲ್ಲ, ಇದನ್ನು ಸ್ವಚ್ಛ ಮಾಡಿದ್ರೆ ಭಾಳ ಬೆಟ್ರ್. ಮರಿಗಳಿಗೆ ಏನೂ ತೊಂದರೆ ಆಗೋಲ್ಲ. ನನ್ನ ಮರಿಗೆ ಇನ್ನಾದರೂ ಏನೂ ಪ್ರಾಬ್ಲಮ್ ಯಾಕಾಗಿಲ್ಲ ಅಂದ್ರೆ ಈ ರೀತಿ ಮಾಡ್ಕೋತ ಹೊಂಟೇನೆ. ಕೆಲಸ ಆಕತಿ 10 ನಿಮಿಷ ಆದ್ರಾಗಲಿ. ಆದ್ರೆ ಒಂದು ಮರಿ ಹೋತಂದ್ರು ನಿಮ್ಗೆ ತಂದಿದ್ದ ಅದು ಕಡಿಮೆ ರೊಕ್ಕ ಕೊಡ್ತಾರಲಿ ಎಷ್ಟ ಕೊರಲಿ, ಆದ್ರೆ ನಿಮ್ಗೆ ರಿಸಲ್ಟ್ ಕೊಡೋದಿಲ್ಲಲ್ಲ ಆದ್ಮೇಲೆ. ಮರಿಗಳಿಗೆ ನೀರಾಗ ಇದನ್ನು ಮಿಕ್ಸ್ ಮಾಡಿ ಕೊಡ್ತೇನೆ ರೀ. ವಾರದಾಗ 3 ಸಲ ಮಾತ್ರ ಈ ರೀತಿ ಮಾಡ್ತೇನೆ. ಒಂದು ಡ್ರಿಂಕರಿಗೆ 2 ml ಹಾಕ್ತೇನೆ. ಇದ ನೋಡ್ರಿ, ಇದು ಅಡಿಷ್ನಲ್ ಗ್ಯಾರೇಜ್ ಹುಡುಗ ಅಂತ ಏನಿಲ್ಲ, ಇದು ಗಿನಿಪಿಕ್ ನೋಡ್ರಿ. ಇದು ಗಿನಿಪಿಕ್. ಅದ್ರ ಬಾಜುನ ಮತ್ತು ಕಲರ್ ಪೀಸ್ ಅದಾವು ಅದ್ರೊಳಗೆ ತೆಳಗೆ. ಇದೆಲ್ಲ ಏನಂದ್ರೆ ಕ್ರೇಜ್ ಒಳ್ಳೆ ಸೋಕಿಗೋಸ್ಕರ ಮತ್ತು ಒಳ್ಳೆ ಅಡಿಷ್ನಲ್ ಮಾರ್ಕೆಟಿಂಗು ಐತಿ ಎಲ್ಲದಕ್ಕೂ. ಯಾವುದಕ್ಕೂ ಮಾರ್ಕೆಟ್ ಇಲ್ಲ ಅಂತ ನಾ ಮೊದಲೇ ಹೇಳಿದ್ನಿ. ಇದು ಬೆಕ್ಕ ನೋಡ್ರಿ, ಬೆಕ್ಕ ಅದ್ರಾಗ ನೀರು ಕುಡಿಯಾಕತ್ತೈತಿ. ಅದರ ಮರಿಗಳು ಬೆಕ್ಕಿನು ಇವು ಪಿಂಚಸ್. ಆಮೇಲೆ ಇಲ್ಲಿ ಪಾರಿವಾಳ ಅದಾವೆ. ಆ ಗ್ಯಾರೇಜ್ನಾಗ ಇದ್ಕೊಂಡು ಆ ಕೆಲಸನೂ ಮಾಡ್ತಾನೆ, ಹುಡ್ಡು ಹೊಳ್ಳಿ ಇದನ್ನೂ ಮಾಡ್ತಾನೆ. ಒಂಥರ ಕ್ರೇಜ್ ಅವಗೂ. ಆ ಗ್ಯಾರೇಜಕ್ಕೆ ಅಂತ ಬಂದಿದ್ನಿ. ಇಲ್ಲೇ ನೆಕ್ಸ್ಟ್ ಈಗ ನಾನು 50 ಲಕ್ಷ ರೂಪಾಯಿದು NLM ಸ್ಕೀಮ್ದಾಗ ಮಾಡ್ಬೇಕಂತ ಮಾಡಿದ್ನಲ್ಲ, ಇಲ್ಲೇ ಮಾಡೋದು ನಾ ಈಗ. ನೆಕ್ಸ್ಟ್ ಆ ಗ್ಯಾರೇಜ್ ಹಿಂದೆ ಐತಿ, ನಮ್ಮ ಬೀಗರ್ ಹೊಲ ಇದೆ, ಇಲ್ಲೇ ಮಾಡ್ತೇನೆ. ಇದು ನೋಡ್ರಿ, ಇದು ಒಂಥರದ್ದು ಬೆಕ್ಕ. ಇದು ನೋಡ್ರಿ, ಈಗ ನಾ ಬಾತುಕೋಳಿ ಅಂತನ್ನೆಲ್ಲ ನನಗೆ ಕೊಟ್ಟು ಕಳಿಸಿದ. ನೀರಿನ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಾ ತನ್ನಿ. ಮತ್ತಷ್ಟು ಪಾರಿವಾಳ ಒಳಗದಾವ ಬಿಡಾಕತ್ತಾನ. ಇದ ಹುಡುಗ ಉಮರ್ ಅಂತೇಳಿ ಇವನ ಹೆಸರು. ಸೋಕಿ ಮಾತ್ರ ಭಾಳ ಅದಾನ. ಎಲ್ಲ ಪ್ರಾಣಿಗಳು ಸಾಕಬೇಕು, ಪಕ್ಷಿಗಳು ಸಾಕ್ಬೇಕು ಅಂತೇಳಿ ಹೊಳೆ ತನ್ನ ಕೆಲಸದಾಗೂ ಬ್ಯುಸಿ ಇರ್ತಾನೆ. ಹುಡ್ಡಿನ ಡಿಮಾಂಡ್ ಭಾಳ ಇವ್ರ ಕಡೆ. ಟ್ಯಾಕ್ಟರ್ ಹುಡ್ಡು ಭಾಳ ಮಾಡ್ತಾರೆ. ನಾನು ಫಾರ್ಮಿಗೆ ತಾನು ನೋಡ್ರಿ, ಇಲ್ಲಿ ಬಂದಾವ ಬತ್ತಕ್ಕೆ ಅಡ್ಡಾಡಕತ್ತಾವ ಒಳಗೆ. ಕೋಳಿಗಳಿಗೆ ಒಂದಿಟ್ಟು ಅಜೀಬ್ ಹಾಕತ್ತೈತಿ. ಮತ್ತು ಯಾರು ಬಂದ್ರಪ್ಪ ಬೇರೆದಾರು ನಮ್ಮ ಏರಿಯಾಕ್ಕೆ ಅಂಥೇಳಿ ಒಂದು ಸ್ವಲ್ಪ ಕೋಳಿಗಳು ಹೆದರಿ ಆ ಕಡೆ ಈ ಕಡೆ ಹೊಂಟಾವ. ಆದರೂ ಅಡ್ಜಸ್ಟ್ ಆಕ್ಕಾವಂತ ನನಗೆ ಐತಿ ಕಾನ್ಫಿಡೆನ್ಸ್. ನೋಡೋಣ್ರಿ ಏನೇನು ಮಾಡ್ತೈತಿ. ಕೋಳಿ ಹೆದರಾಕತ್ತಿದ್ದು ಒಳಗೆ ತಂದು ಸಡ್ನ್ಯಾಗ ಬಿಟ್ಟು ನಮ್ಮ ಸಡ್ನ್ಯಾಗ ಅಡ್ಡಾಡಾಕ್ತಾರೆ. ಹೋಗು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.